ವಿಧಾನಮಂಡಲದ ಇತಿಹಾಸದಲ್ಲಿ ಗುರುವಾರದ ದಿನ ಕೇವಲ ಒಂದು ರಾಜಕೀಯ ಘಟನೆ ಅಷ್ಟೇ ಅಲ್ಲ, ಒಂದು ಸಾಂವಿಧಾನಿಕ ಪ್ರಶ್ನೆಯನ್ನೇ ಎಬ್ಬಿಸಿದಂತಹ ದಿನ. ಒಂದು ಕಪ್ಪು ಚುಕ್ಕೆಯಾಗಿ ಉಳಿಯಬಹುದಾದಂತಹ ಘಟನೆ. ರಾಜ್ಯಪಾಲರು ಚುನಾಯಿತ ಸರ್ಕಾರದ ಭಾಷಣವನ್ನ ಓದೋಕೆ ನಿರಾಕರಿಸಿ ಕೇವಲ 2 ನಿಮಿಷಗಳಲ್ಲಿ ಸದನ ತೊರೆದಂತಹ ಘಟನೆ ಇಂದು ಕರ್ನಾಟಕವನ್ನ ಒಂದು ದೊಡ್ಡ ಚರ್ಚೆಯ ಮಧ್ಯೆ ತಂದು ನಿಲ್ಲಿಸಿದೆ. ರಾಜ್ಯಪಾಲರು ಯಾಕೆ ಹೇಗ್ ಮಾಡಿದ್ರು? ಇದು ಕೇವಲ ರಾಜಕೀಯ ಅಸಮಾಧಾನವೇ ಅಥವಾ ನಿಜಕ್ಕೂ ಒಂದು ಸಾಂವಿಧಾನಿಕ ಬಿಕ್ಕಟ್ಟಿನ ಮುನ್ಸೂಚನೆಯೇ? ಕಾನೂನು ಏನ್ ಹೇಳುತ್ತೆ? ರಾಜ್ಯಪಾಲರ ನಡೆ ಸರಿಯೇ ಅಥವಾ ಸರ್ಕಾರದ ಆಕ್ರೋಶಕ್ಕೆ ಸಂವಿಧಾನಾತ್ಮಕದ ನೆಲೆ ಇದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋಣ ಇವತ್ತಿನ ಸ್ಪೆಷಲ್ ನಲ್ಲಿ. ಅದು ಜನವರಿ 22 ವಿಧಾನಸೌಧದಲ್ಲಿ ಸಂಪ್ರದಾಯದಂತೆ ವಿಧಾನಮಂಡಲದ ಜಂಟಿ ಅಧಿವೇಶನ ಆರಂಭವಾಯಿತು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಬಳಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಗೌರವ ಪೂರ್ವಕವಾಗಿ ಸ್ವಾಗತಿಸಿದ್ರು. ಎಲ್ಲವೂ ಸರಾಗವಾಗಿಯೇ ಸಾಗುತ್ತಿದೆ ಎನ್ನುವಷ್ಟರಲ್ಲಿ ಸದನದ ಒಳಗೆ ಪ್ರವೇಶಿಸಿದ ಬಳಿಕ ದೃಶ್ಯವೇ ಬದಲಾಗಿತ್ತು. ಕಾರಣ ಆ 2 ನಿಮಿಷಗಳ ಹೈಡ್ರಾಮಾ. ರಾಜ್ಯಪಾಲರು ಪೀಠವನ್ನೇರಿ ಎಲ್ಲರಿಗೂ ನಮಸ್ಕಾರ ಎಂದು ಕನ್ನಡದಲ್ಲೇ ಶುಭ ಕೋರಿದ್ರು. ನಂತರ ಸರ್ಕಾರ ಸಿದ್ಧಪಡಿಸಿದ ಬಹುಪುಟಗಳ ಭಾಷಣದ ಬದಲು ಕೇವಲ 2 ಸಾಲುಗಳು. ನಿಮ್ಮೆಲ್ಲರನ್ನು ಜಂಟಿ ಅಧಿವೇಶನಕ್ಕೆ ಸ್ವಾಗತಿಸುತ್ತೇನೆ. ನನ್ನ ಸರ್ಕಾರ ರಾಜ್ಯದ ಆರ್ಥಿಕ, ಸಾಮಾಜಿಕ ಮತ್ತು ಭೌತಿಕ ಅಭಿವೃದ್ಧಿಗೆ ಬದ್ಧವಾಗಿದೆ. ಇಷ್ಟೇ. ಎಲ್ಲರೂ ಮುಂದಿನ ಪುಟ ತೆರೆದುಕೊಳ್ಳುತ್ತಾರೆ, ಪೂರ್ಣ ಭಾಷಣ ಓದುತ್ತಾರೆ ಎಂದು ನಿರೀಕ್ಷಿಸುತ್ತಿದ್ದಂತೆಯೇ ಅಚ್ಚರಿಯಂತೆ ಜೈ ಹಿಂದ್, ಜೈ ಕರ್ನಾಟಕ ಎಂದು ಹೇಳಿ ಭಾಷಣ ಮುಗಿಸಿದ್ರು. ಕೇವಲ 2 ನಿಮಿಷ. ಸದನದಲ್ಲಿ ಕ್ಷಣಾರ್ಧದಲ್ಲಿ ಗೊಂದಲ. ರಾಜ್ಯಪಾಲರು ಪೀಠದಿಂದ ಇಳಿಯುತ್ತಿದ್ದಂತೆಯೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತಕ್ಷಣ ಅವರ ಬಳಿ ತೆರಳಿ ದಯವಿಟ್ಟು ಪೂರ್ಣ ಭಾಷಣ ಓದಿರಿ ಎಂದು ಮನವಿ ಮಾಡಿದ್ರು. ಆದ್ರೆ ರಾಜ್ಯಪಾಲರು ಒಪ್ಪಲಿಲ್ಲ. ಇದೇ ಕ್ಷಣದಲ್ಲಿ ಕಾಂಗ್ರೆಸ್ ಶಾಸಕರ ಆಕ್ರೋಶ ಸ್ಫೋಟಗೊಳ್ಳುತ್ತೆ. ಎಚ್.ಸಿ. ಬಾಲಕೃಷ್ಣ, ಬಿ.ಕೆ. ಹರಿಪ್ರಸಾದ್, ಎಸ್. ರವಿ ಸೇರಿದಂತೆ ಹಲವು ಸದಸ್ಯರು ರಾಜ್ಯಪಾಲರ ದಾರಿಗೆ ಅಡ್ಡ ನಿಂತರು. ಮಾರ್ಷಲ್ಗಳು ಮಧ್ಯಪ್ರವೇಶಿಸಿ ಶಾಸಕರನ್ನ ಬದಿಗೆ ಸರಿಸಿದ್ರು. ಈ ವೇಳೆ ಸದನದೊಳಗೆ ರಾಜ್ಯಪಾಲರಿಗೆ ಧಿಕ್ಕಾರ, ಸಂವಿಧಾನಕ್ಕೆ ಅವಮಾನ ಎಂಬ ಘೋಷಣೆಗಳು. ಇದು ವಿಧಾನಸೌಧದ ಇತಿಹಾಸದಲ್ಲೇ ಅಪರೂಪದ ಆತಂಕಕಾರಿ ದೃಶ್ಯ. ಹಾಗಾದ್ರೆ ಈ ಎಲ್ಲ ಗಲಾಟೆಗೆ ಮೂಲ ಏನು ಅಂತ ನೋಡೋದಾದ್ರೆ ಉತ್ತರ ಒಂದೇ. ಈ ಸಂಪೂರ್ಣ ಬೆಳವಣಿಗೆಯ ಹಿಂದಿರುವ ಕಾರಣ ಭಾಷಣದಲ್ಲಿದ್ದ 11 ಪ್ಯಾರಾಗಳು. ರಾಜ್ಯ ಸರ್ಕಾರದ ಭಾಷಣದಲ್ಲಿ ಇದ್ದ ಕೇಂದ್ರ ಸರ್ಕಾರದ ವಿರುದ್ಧದ ಟೀಕೆಗಳು. ಭಾಷಣದಲ್ಲಿ ಮುಖ್ಯವಾಗಿ ಮನ್ರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟಿರುವುದರ ವಿರೋಧ, ರಾಜ್ಯಕ್ಕೆ ಬರ ಪರಿಹಾರ ವಿಳಂಬ, 15ನೇ ಹಣಕಾಸು ಆಯೋಗದಿಂದ ಆಗಿರುವ ಅನ್ಯಾಯ, ಕೇಂದ್ರದ ಹಸ್ತಕ್ಷೇಪದಿಂದ ಒಕ್ಕೂಟ ವ್ಯವಸ್ಥೆಗೆ ಆಗುತ್ತಿರುವ ಧಕ್ಕೆ, ರಾಜ್ಯದ ಹಕ್ಕುಗಳ ನಿರ್ಲಕ್ಷ್ಯ, ಇವುಗಳಿಗೆ ಸಂಬಂಧಿಸಿದಂತೆ ಹೀಗೆ ಸುಮಾರು 11 ಪ್ಯಾರಾಗ್ರಾಫ್ಗಳು ಇದ್ದವು. ಈ ಅಂಶಗಳನ್ನ ರಾಜ್ಯಪಾಲರು ಓದಲು ನಿರಾಕರಿಸಿದ್ರು. ಮುಖ್ಯಮಂತ್ರಿ ನೇರವಾಗಿ ಗಂಭೀರವಾಗಿ ಆರೋಪ ಮಾಡ್ತಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪರವಾಗಿ ವರ್ತಿಸಿದ್ದಾರೆ. ಅವರು ಸಂವಿಧಾನದ ಪಾಲಕನಂತೆ ಅಲ್ಲ, ಕೇಂದ್ರದ ವಕ್ತಾರನಂತೆ ನಡೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ತಪ್ಪುಗಳನ್ನ ಮುಚ್ಚಿ ಹಾಕಲು ರಾಜ್ಯಪಾಲರು ಈ ಭಾಗ ಓದಿಲ್ಲ. ಅವರು ಕೇಂದ್ರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಇದು ರಾಜಕೀಯ ಆರೋಪ ಮಾತ್ರವೇ ಅಥವಾ ಕಾನೂನಾತ್ಮಕ ಪ್ರಶ್ನೆಯೇ ಗೊತ್ತಿಲ್ಲ. ಆದ್ರೆ ಈ ಸಂಘರ್ಷ, ಗಲಾಟೆ ಅಚಾನಕ್ಕಾಗಿ ಏಕಾಏಕಿ ನಡೆದದ್ದಲ್ಲ. ಅಧಿವೇಶನಕ್ಕೂ ಮುನ್ನ ದಿನವೇ ಅಂದ್ರೆ ಬುಧವಾರವೇ ರಾಜಭವನದಲ್ಲಿ ತೀವ್ರ ಚರ್ಚೆ ನಡೆದಿದೆ. ರಾಜ್ಯಪಾಲರು ಭಾಷಣದ ಕರಡು ಪರಿಶೀಲಿಸಿ 11 ಪ್ಯಾರಾಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ 11 ಪ್ಯಾರಾಗ್ರಾಫ್ ಕೈ ಬಿಟ್ರೆ ಮಾತ್ರ ನಾನು ಭಾಷಣ ಮಾಡುತ್ತೇನೆ, ಕೈ ಬಿಡದಿದ್ರೆ ನಾನು ಭಾಷಣ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಖಡಕ್ ಸಂದೇಶ ರವಾನಿಸಿದ್ರು. ಆದ್ರೆ ರಾಜ್ಯ ಸರ್ಕಾರ ಒಪ್ಪಲಿಲ್ಲ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್
ಅಡ್ವೊಕೇಟ್ ಜನರಲ್, ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರು ರಾಜಭವನಕ್ಕೆ ತೆರಳಿ ಸಂಧಾನಕ್ಕೆ ಯತ್ನಿಸಿದ್ರು. ಆದರೆ ಫಲಿತಾಂಶ ಮಾತ್ರ ಶೂನ್ಯ. ಸರ್ಕಾರ ಭಾಷಣ ಬದಲಾಯಿಸಲಿಲ್ಲ, ರಾಜ್ಯಪಾಲರು ಪೂರ್ಣ ಭಾಷಣ ಓದಲಿಲ್ಲ. ಇಲ್ಲೇ ಸಂಘರ್ಷ ಸ್ಫೋಟವಾಯಿತು. ಹಾಗಾದ್ರೆ ಇಲ್ಲಿ ಕಾನೂನು ಹೇಳೋದೇನು? ರಾಜ್ಯಪಾಲರಿಗೆ ಭಾಷಣ ಓದಲು ನಿರಾಕರಿಸುವ ಹಕ್ಕಿದೆಯೇ ಅನ್ನೋ ಬಗ್ಗೆ ನೋಡೋದಾದ್ರೆ, ಸಂವಿಧಾನದ 176ನೇ ವಿಧಿ ಪ್ರಕಾರ ವಿಧಾನ ಮಂಡಲದ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕು. ಆ ಭಾಷಣವು ರಾಜ್ಯ ಸರ್ಕಾರದ ಸಲಹೆಯಂತೆ ಸಿದ್ಧವಾಗಿರಬೇಕು. ಅವರು ತಮ್ಮ ವೈಯಕ್ತಿಕ ಅಭಿಪ್ರಾಯ ಸೇರಿಸುವುದಕ್ಕೂ ತೆಗೆದು ಹಾಕುವುದಕ್ಕೂ ಸಂವಿಧಾನ ಅವಕಾಶ ನೀಡುವುದಿಲ್ಲ. ರಾಜ್ಯಪಾಲರು ಇಲ್ಲಿ ಸರ್ಕಾರದ ಸಲಹೆಗೆ ಬದ್ಧರಾಗಿರಬೇಕು, ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿ ನಡೆದುಕೊಳ್ಳಬೇಕು, ರಾಜಕೀಯ ತಟಸ್ಥತೆ ಕಾಪಾಡಬೇಕು ಎಂದು ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಹೇಳಿದೆ. ಭಾಷಣ ಓದಿ ನಂತರ ತಮ್ಮ ಆಕ್ಷೇಪವನ್ನ ಬರವಣಿಗೆಯಲ್ಲಿ ತಿಳಿಸಬೇಕು. ಆದ್ರೆ ಭಾಷಣವನ್ನೇ ಮೊಟಕುಗೊಳಿಸುವುದು ಇದು ಸಂವಿಧಾನಾತ್ಮಕ ಮಿತಿಯನ್ನ ಮೀರುವ ನಡೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಇದೀಗ ಉದ್ಭವಿಸಿದ ದೊಡ್ಡ ಪ್ರಶ್ನೆ, ಕರ್ನಾಟಕ ಸಂವಿಧಾನಿಕ ಬಿಕ್ಕಟ್ಟಿನತ್ತ ಸಾಗುತ್ತಿದೆಯೇ? ತಜ್ಞರು ಹೇಳುವುದೇನು? ಇದು ತಕ್ಷಣದ ಬಿಕ್ಕಟ್ಟು ಅಲ್ಲ, ಆದರೆ ರಾಜ್ಯಪಾಲ ಸರ್ಕಾರದ ಸಂಪುಟದಲ್ಲಿ ಗಂಭೀರ ಬಿರುಕು. ಮುಂದಿನ ದಿನಗಳಲ್ಲಿ ಕಾನೂನು ಅಧಿವೇಶನ ಬಿಲ್ಗಳಿಗೆ ಅಡ್ಡಿಯಾಗುವ ಸಾಧ್ಯತೆ. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಇದು ಎಚ್ಚರಿಕೆಯ ಗಂಟೆ. ಸಂವಿಧಾನಿಕ ನಿಯಮಗಳು ಮತ್ತು ರೂಲ್ ಬುಕ್ ಏನು ಹೇಳುತ್ತದೆ? ಈ ಘಟನೆಯು ಸಂವಿಧಾನಿಕ ಚರ್ಚೆಗೆ ಗ್ರಾಸವಾಗಿದೆ. ಸಂವಿಧಾನದ ಪ್ರಕಾರ ರಾಜ್ಯಪಾಲರ ಮತ್ತು ಸರ್ಕಾರದ ಕರ್ತವ್ಯಗಳೇನು? ಮೊದಲನೆಯದಾಗಿ, ರಾಜ್ಯಪಾಲರು ಸಂವಿಧಾನದ ರಕ್ಷಕರಾಗಿರಬೇಕು. ಭಾರತೀಯ ಸಂವಿಧಾನದ ವಿಧಿ 176(1) ಪ್ರಕಾರ ಪ್ರತಿ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ವಿಧಾನಮಂಡಲದ ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡುವುದು ಕಡ್ಡಾಯ. ಹಾಗಾದ್ರೆ ಭಾಷಣ ಯಾರದ್ದು? ಈ ಭಾಷಣವು ರಾಜ್ಯಪಾಲರ ವೈಯಕ್ತಿಕ ಅಭಿಪ್ರಾಯವಲ್ಲ. ಇದನ್ನು ರಾಜ್ಯ ಸಚಿವ ಸಂಪುಟ ಸಿದ್ಧಪಡಿಸುತ್ತದೆ. ಇದು ಸರ್ಕಾರದ ನೀತಿಗಳು, ಸಾಧನೆಗಳು ಮತ್ತು ಮುಂದಿನ ನಡೆಗಳ ದಿಕ್ಸೂಚಿಯಾಗಿರುತ್ತದೆ. ಈ ಇಬ್ಬರ ನಡುವೆ ಸಮತೋಲನ ತಪ್ಪಿದಾಗ ಅದರಿಂದ ಹಾನಿಯಾಗುವುದು ರಾಜಕೀಯ ಪಕ್ಷಗಳಿಗಲ್ಲ, ನೇರವಾಗಿ ಪ್ರಜಾಪ್ರಭುತ್ವಕ್ಕೆ. ಗುರುವಾರದ ಘಟನೆ ಕರ್ನಾಟಕಕ್ಕೆ ಒಂದು ಪಾಠ. ಸಂವಿಧಾನಕ್ಕಿಂತ ಯಾರು ಮೇಲಲ್ಲ, ಅಧಿಕಾರಕ್ಕಿಂತ ದೊಡ್ಡದು ಸಂವಿಧಾನ. ಹಾಗಾದ್ರೆ ಹಿಂದೆಯೂ ಹೀಗಾಗಿತ್ತ? ಇತಿಹಾಸದ ಪುಟಗಳಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದಲ್ಲಿ ಮತ್ತು ದೇಶದ ಇತರ ರಾಜ್ಯಗಳಲ್ಲಿ ರಾಜ್ಯಪಾಲರು ಭಾಷಣವನ್ನ ಮೊಟಕುಗೊಳಿಸಿದ ಅಥವಾ ಭಾಗಶಃ ಓದಿದ ಉದಾಹರಣೆಗಳು ಹಲವು ಇವೆ. ಕರ್ನಾಟಕದ್ದೇ ನೋಡುವುದಾದರೆ, ಜೆ.ಎಚ್. ಪಾಟೀಲ್ ಮುಖ್ಯಮಂತ್ರಿಯಾಗಿದ್ದಾಗ ಅಂದಿನ ರಾಜ್ಯಪಾಲ ಖುರ್ಷಿದ್ ಆಲಂ ಖಾನ್ ಅವರು ಭಾಷಣದ ಆರಂಭ ಮತ್ತು ಅಂತ್ಯದ ಪ್ಯಾರಾಗಳನ್ನು ಮಾತ್ರ ಓದಿದ್ರು. ಅದೇ ರೀತಿ ಬಿ.ಎಸ್. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯಪಾಲ ಎಚ್.ಆರ್. ಭಾರದ್ವಾಜ್ ಅವರು ಕೇವಲ 2 ನಿಮಿಷ ಭಾಷಣ ಓದಿ ಉಳಿದಿದ್ದನ್ನ ಓದಲಾಗಿದೆ ಎಂದು ಪರಿಗಣಿಸಿ ಎಂದು ಹೇಳಿ ನಿರ್ಗಮಿಸಿದ್ರು. ಆದ್ರೆ ಈ 2 ಸನ್ನಿವೇಶಗಳಲ್ಲೂ ರಾಜ್ಯಪಾಲರು ಭಾಷಣವನ್ನ ಓದಿರ್ಲಿಲ್ಲ ಅಷ್ಟೇ. ಸರ್ಕಾರ ಸಿದ್ಧಪಡಿಸಿದ್ದ ಭಾಷಣವನ್ನು ರಾಜ್ಯಪಾಲರು ಸದನದಲ್ಲಿ ಮಂಡಿಸಿದ್ರು ಅಥವಾ ಓದಲಾಗಿದೆ ಎಂದು ಹೇಳುವ ಮೂಲಕ ಭಾಷಣಕ್ಕೆ ಸಹಮತವನ್ನೇ ವ್ಯಕ್ತಪಡಿಸಿದ್ರು. ಆದ್ರೆ ಹಾಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮಾತ್ರ ಭಾಷಣವನ್ನ ಓದಿಯೂ ಇಲ್ಲ. ಅದನ್ನು ಸದನದಲ್ಲಿ ಮಂಡಿಸುವ ಅಥವಾ ಓದಲಾಗಿದೆ ಎಂದು ಪರಿಗಣಿಸಿ ಎಂಬುದಾಗಿ ಏನನ್ನೂ ಹೇಳಿಲ್ಲ. ಇತ್ತೀಚಿನ ದಿನಗಳಲ್ಲಿ ದೇಶದ ಹಲವು ರಾಜ್ಯಗಳಲ್ಲಿ ನಡೆದಿರುವ ರಾಜ್ಯಪಾಲರ ನಡೆಗಳು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಗಂಭೀರ ಚರ್ಚೆಯನ್ನ ಹುಟ್ಟುಹಾಕಿವೆ. ಹೇಗೆ ವರ್ತಿಸಬೇಕು? ಅವರು ಚುನಾಯಿತ ಸರ್ಕಾರದ ನಿರ್ಧಾರಗಳಿಗೆ ಯಾವ ಮಟ್ಟಿಗೆ ಬದ್ಧರಾಗಿರಬೇಕು ಮತ್ತು ಈ 2 ಸಂಸ್ಥೆಗಳ ನಡುವಿನ ಸಂಘರ್ಷ ಮುಂದುವರೆದ್ರೆ ಅದರ
ಪರಿಣಾಮಗಳು ಪ್ರಜಾಪ್ರಭುತ್ವದ ಮೇಲೆ ಏನಾಗಬಹುದು ಎಂಬ ಪ್ರಶ್ನೆಗಳು ಇಂದು ಅತ್ಯಂತ ಪ್ರಸ್ತುತವಾಗಿವೆ. ತಮಿಳುನಾಡಿನಲ್ಲಿ ರಾಜ್ಯಪಾಲ RN ರವಿ ಅವರು ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿ ದ್ರಾವಿಡ ಮಾದರಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಪೆರಿಯಾತ ಅವರ ಹೆಸರುಗಳನ್ನು ಓದಲು ನಿರಾಕರಿಸಿದ ಘಟನೆ ದೇಶವ್ಯಾಪಿ ಚರ್ಚೆಗೆ ಕಾರಣವಾಯಿತು. ಈ ಹೆಸರುಗಳು ಕೇವಲ ಪದಗಳಲ್ಲ, ಅವು ಆ ರಾಜ್ಯದ ಸಾಮಾಜಿಕ ನ್ಯಾಯದ ಹೋರಾಟ, ಸಂವಿಧಾನಾತ್ಮಕ ಚಿಂತನೆ ಮತ್ತು ರಾಜಕೀಯ ಗುರುತಿನ ಸಂಕೇತಗಳಾಗಿವೆ. ಇಂತಹ ಅಂಶಗಳನ್ನ ಬಿಟ್ಟು ಓದುವುದು ಸರ್ಕಾರದ ಘೋಷಣೆಯ ಅರ್ಥವನ್ನೇ ಬದಲಿಸುವಂತೆ ಕಾಣಿಸಿತ್ತು. ಇದೇ ರೀತಿಯಲ್ಲಿ ಕೇರಳದಲ್ಲಿ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಅವರು ಭಾಷಣವನ್ನ ಕೇವಲ 1 ಅಥವಾ 2 ನಿಮಿಷಗಳಲ್ಲಿ ಮುಗಿಸಿದ್ದು ವಿಧಾನಸಭೆಯ ಘನತೆಗೆ ಮತ್ತು ಸಂವಿಧಾನಾತ್ಮಕ ಸಂಪ್ರದಾಯಕ್ಕೆ ಧಕ್ಕೆ ತಂದಂತಾಯಿತು. ಪಶ್ಚಿಮ ಬಂಗಾಳದಲ್ಲಿ 1969ರಲ್ಲಿ ನಡೆದ ಘಟನೆಯು ಹೊಸದೇನಲ್ಲ ಎಂಬುದನ್ನು ನೆನಪಿಸುತ್ತದೆ. ಅಂದಿನ ರಾಜ್ಯಪಾಲ ಧರ್ಮವೀರ ಅವರು ಕೇಂದ್ರವನ್ನು ಟೀಕಿಸುವ ಭಾಗಗಳನ್ನು ಓದಲು ನಿರಾಕರಿಸಿದ್ರು. ಈ ಎಲ್ಲಾ ಉದಾಹರಣೆಗಳು ಒಂದೇ ಮಾದರಿಯ ಸಂಘರ್ಷವನ್ನ ತೋರಿಸುತ್ತವೆ. ಸಂವಿಧಾನಾತ್ಮಕವಾಗಿ ನೋಡಿದ್ರೆ ಪ್ರತಿ ರಾಜ್ಯದ ಮೊದಲ ಅಧಿವೇಶನವು ರಾಜ್ಯಪಾಲರ ಭಾಷಣದೊಂದಿಗೆ ಆರಂಭವಾಗುವುದು ಕಡ್ಡಾಯವಾಗಿದೆ. ಈ ಭಾಷಣವು ರಾಜ್ಯಪಾಲರ ವೈಯಕ್ತಿಕ ಅಭಿಪ್ರಾಯವಲ್ಲ, ಅದು ಸಂಪೂರ್ಣವಾಗಿ ಚುನಾಯಿತ ರಾಜ್ಯ ಸರ್ಕಾರದ ನೀತಿ ಘೋಷಣೆಯ ಪ್ರತಿಬಿಂಬವಾಗಿರುತ್ತದೆ. ಈ ವಿಚಾರವನ್ನು ಕರ್ನಾಟಕ ವಿಧಾನಸಭೆಯ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಪ್ರಕಾರ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ಸಂಪೂರ್ಣವಾಗಿ ಓದಲೇಬೇಕು. ಒಂದು ಸಾಲನ್ನಾದರೂ ಬಿಟ್ಟು ಬಿಟ್ಟರೆ ಅದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವುದಷ್ಟೇ ಅಲ್ಲ, ಸಂವಿಧಾನದ ಆಶಯಕ್ಕೂ ಧಕ್ಕೆ ತರುತ್ತದೆ. ಈ ಹೇಳಿಕೆ ರಾಜ್ಯಪಾಲರ ಪಾತ್ರದ ಬಗ್ಗೆ ಇರುವ ಸಂವಿಧಾನಾತ್ಮಕ ದೃಷ್ಟಿಕೋನವನ್ನು ಸ್ಪಷ್ಟಪಡಿಸುತ್ತದೆ. ಒಟ್ಟಾರೆಯಾಗಿ ರಾಜ್ಯಪಾಲರ ಈ ನಡೆ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಬಿಕ್ಕಟ್ಟಿನ ಛಾಯೆಯನ್ನ ಮೂಡಿಸಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ಮುಖ್ಯಸ್ಥರು ಮತ್ತು ಚುನಾಯಿತ ಸರ್ಕಾರದ ನಡುವಿನ ಸಮನ್ವಯದ ಕೊರತೆಯು ಆಡಳಿತದ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಬೇಕಾದದ್ದು ಇಬ್ಬರ ಜವಾಬ್ದಾರಿಯಾಗಿದೆ. ಆದರೆ ಸದ್ಯದ ಪರಿಸ್ಥಿತಿ ಕೈ ಸರ್ಕಾರ ಮತ್ತು ಕಮಲ ನೇಮಿತ ರಾಜ್ಯಪಾಲರ ನಡುವಿನ ನೇರ ಯುದ್ಧದಂತೆ ಗೋಚರಿಸುತ್ತಿದೆ. ನೋಡಿದ್ರಲ್ಲ, ಇದು ಕೇವಲ 2 ನಿಮಿಷದ ಭಾಷಣ ಅಲ್ಲ, ಇದು ಒಕ್ಕೂಟದ ವ್ಯವಸ್ಥೆಯ ಪ್ರಶ್ನೆ, ಇದು ರಾಜ್ಯಪಾಲರ ಪಾತ್ರದ ಪ್ರಶ್ನೆ, ಇದು ಸಂವಿಧಾನದ ಆತ್ಮದ ಪ್ರಶ್ನೆ. ಕರ್ನಾಟಕದ ರಾಜಕೀಯದಲ್ಲಿ ಇದು ದೀರ್ಘಕಾಲ ಚರ್ಚೆಯಾಗುವಂತಹ ಘಟನೆ. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮಗಳು ಇನ್ನಷ್ಟು ಸ್ಪಷ್ಟವಾಗಲಿವೆ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.